ನಮಸ್ಕಾರ. ನಾನು ನಿಮ್ಮ ಭಾಗ್ಯನಾರಾಯಣ ಬೊಗ್ಗವರಪು. ನೀವು ನೋಡ್ತಾ ಇದ್ದೀರಿ ಸುದ್ದಿ ಸರ್ಕಲ್. ಒಂದು ಅಪಘಾತ ಎಷ್ಟೆಲ್ಲ ಜೀವನಗಳನ್ನ ನಾಶ ಮಾಡಿ ಬಿಸಾಕುತ್ತೆ, ಎಷ್ಟೆಲ್ಲ ಕನಸುಗಳನ್ನ ನುಚ್ಚು ನೂರಿ ಮಾಡಿ ಬಿಸಾಕುತ್ತೆ ಅನ್ನೋದು ನಿಮಗೆಲ್ಲ ಗೊತ್ತೇ ಇರುತ್ತೆ. ಆಗಾಗ ಇಂತಹ ದುರ್ಘಟನೆಗಳನ್ನ ನೋಡ್ತಾನೆ ಇರ್ತೀರಿ. ಬಟ್ ಇವತ್ತು ಬೆಳಗಿನ ಜಾವ ಹೊಸಕೋಟೆ ಬಳಿ ನಡೆದಂತಹ ಒಂದು ಭೀಕರ ಅಪಘಾತ ಇದೆಯಲ್ಲ, ಒಂದು ಹುಡುಗರ ಹುಚ್ಚಾಟ. ಆ ಹುಚ್ಚಾಟಕ್ಕೆ ಅವರು ತೆತ್ತಂತಹ ಬೆಲೆ, ಅವರು ತೆತ್ತ ಬೆಲೆ ಬಿಟ್ಬಿಡಿ, ಅವರ ಕುಟುಂಬಗಳು ತೆರಬೇಕಾದಂತಹ ಬೆಲೆ, ಮತ್ತು ತನ್ನ ಪಾಡಿಗೆ ತಾನು ಕೆಲಸ ಮುಗಿಸ್ಕೊಂಡು ಮನೆಗೆ ಹೋಗ್ತಿದ್ದಂತಹ, ಮನೆಗೆ ಆಧಾರವಾಗಿದ್ದಂತಹ ಒಬ್ಬನ ಸಾವು ಸಹ ಅಲ್ಲಾಗೋಯ್ತು. ಆ ಬೈಕ್ ಸವಾರ ತನ್ನ ಪಾಡಿಗೆ ತನ್ನ ಮನೆಗೆ ಹೋಗ್ತಿದ್ದ, ಡ್ಯೂಟಿ ಮುಗಿಸ್ಕೊಂಡು ಪ್ರತಿದಿನ ಅದೇ ಸಮಯಕ್ಕೆ ರಾತ್ರಿ ಪಾಳ್ಯ ಮುಗಿಸ್ಕೊಂಡು ಮನೆಗೆ ಹೋಗುವ ವ್ಯಕ್ತಿ, ಮನೆಯಲ್ಲಿ ಕಣ್ಣು ಕಾಣದ ತಾಯಿ, ವಯಸ್ಸಾದ ತಂದೆ. ಅವನ ಕಥೆಯು ಮುಗೀತು ಈ ಹುಡುಗರ ಹುಚ್ಚಾಟಕ್ಕೆ. ಹುಚ್ಚಾಟ ಅಂತ ಯಾಕೆ ಕರಿತಿದ್ದೀನಿ, ಅವರ ಸಾವಿನಲ್ಲೂ ಸಹ ನಾವು ಹುಚ್ಚಾಟ ಅಂತ ಕರಿಬೇಕಂತ ನೀವು ಅನ್ಕೊಂಡಿದ್ರೆ ನಾನು ವಿವರಗಳನ್ನ ಕೊಡ್ತೀನಿ. ಆಗ ನಿಮ್ಗೆ ಅನ್ಸುತ್ತೆ ಇದೊಂದು ಹುಚ್ಚಾಟನೇ. ಇಂತಹ ಹುಚ್ಚಾಟಗಳಿಗೆ ಸಾಕಷ್ಟು ಬಾರಿ ಅಪಘಾತಗಳು ನಡೆಯುವಂಥದ್ದು. ಏನಿದು ಘಟನೆ ಅಂದ್ರೆ, ಇವತ್ತು ಬೆಳಗಿನ ಜಾವ ಸುಮಾರು 4:13 ಹೊಸಕೋಟೆ ಮತ್ತು ದೇವನಹಳ್ಳಿ ನಡುವೆ ಆಗಿರುವಂತಹ ಹೊಸ ಹೆದ್ದಾರಿಯಲ್ಲಿ ಒಂದು XUV 700 ಗಾಡಿ, ಅದರ ಒಳಗಡೆ 6 ಜನ, ಎಲ್ಲ ಒಂದೇ ವಯಸ್ಸಿನವರು, ಸುಮಾರು 17-18 ವರ್ಷ ವಯಸ್ಸು. RV ಕಾಲೇಜಿನ ಸೆಕೆಂಡ್ PUC ವಿದ್ಯಾರ್ಥಿಗಳು ಜಾಲಿ ರೈಡ್ ಹೊರಟಿದ್ದಾರೆ ಮಧ್ಯರಾತ್ರಿ ಮುಂಜಾನೆ. ಯಾಕೆ ಹೊರಟಿದ್ರು ಯಾರಿಗೂ ಗೊತ್ತಿಲ್ಲ. ಅದರಲ್ಲಿ ಒಬ್ರು ಉಳಿಲಿಲ್ಲ. ಅವರನ್ನ ವಿಚಾರಿಸೋಣ ಅಂದ್ರೆ ಯಾಕೆ ಹೊರಟಿದ್ರು ಗೊತ್ತಿಲ್ಲ. ಬಟ್ ಅಂದಾಜೇನು ಅಂದ್ರೆ, ಈ ಹೊಸ ಹುಚ್ಚಿಡ್ದಿದೆಯಲ್ಲ, ಬೆಳ್ಳಂಬೆಳಗ್ಗೆ ಹೋಗಿ ಅಥವಾ ಮುಂಜಾನೆ ಹೋಗಿ ಬಿರಿಯಾನಿ ತಿನ್ನುವಂಥದ್ದು, ಅದರಲ್ಲೂ ಹೊಸಕೋಟೆ ಬಿರಿಯಾನಿ ತಿನ್ನುವಂಥದ್ದು ಅದಿರಬಹುದು ಅಂತ ಹೇಳಲಾಗ್ತಿದೆ. ಆದರೆ ತಂದೆ ತಾಯಿಗಳಿಗೂ ಸಹ ಹೇಳದೆ ರಾತ್ರಿ ಹೊತ್ತಲ್ಲಿ ಈ 6 ಜನ ಹುಡುಗರು XUV ತಗೊಂಡು ಹೋಗಿದ್ದಾರೆ. 4:13 ಆ ದಾರಿಯಲ್ಲಿ ತನ್ನ ರಾತ್ರಿ ಪಾಳೆಯ ಕೆಲಸ ಮುಗಿಸ್ಕೊಂಡು ಮನೆಗೆ ಹೋಗ್ತಿದ್ದಂತಹ ಗಗನ್ ಅನ್ನುವಂತಹ 26 ವರ್ಷದ ಯುವಕ ಬೈಕಲ್ಲಿ ಹೋಗ್ತಿರ್ತಾನೆ, ಸ್ಪ್ಲೆಂಡರ್ ಅಲ್ಲಿ. ಅವನಿಗೆ ಹಿಂದಿನಿಂದ ಹೋಗಿ ಗುದ್ದಿದ್ದಾರೆ. ಅಲ್ಲಲ್ಲಿ CCTVಗಳಲ್ಲಿ ಆ ಕಾರು ಹೋಗ್ತಿದ್ದಂತಹ ವೇಗ ನಮಗೆ ಸ್ಪಷ್ಟವಾಗಿ ಕಾಣ್ತಾ ಇದೆ. ದೃಶ್ಯಗಳನ್ನ ಪೊಲೀಸರು ರಿಲೀಸ್ ಮಾಡಿದ್ದಾರೆ. ಆ ಕಾರು ಹೋಗ್ತಾ ಇದ್ದಂತಹ ವೇಗವನ್ನೇ ನಾನು ಹುಚ್ಚಾಟ ಅಂತ ಕರೆದಿದ್ದು. ಅಷ್ಟು ವೇಗವಾಗಿ ಹೋಗ್ತಿತ್ತು. ಹೊಸ ಹೆದ್ದಾರಿ ಬೇರೆ, ಮುಂಜಾನೆ ಮಂಜಿನ ವಾತಾವರಣ ಆ ಕಡೆ ಎಲ್ಲ ಒಂದಷ್ಟು ಇರುತ್ತೆ. ಯಾಕಂದ್ರೆ ಈಗ ಇನ್ನು ಫೆಬ್ರವರಿ, ರಸ್ತೆನೂ ಸರಿಯಾಗಿ ಕಂಡಿರಲ್ಲ, ಓಡಾಟ, ವಾಹನಗಳ ಓಡಾಟನೂ ದೊಡ್ಡ ಮಟ್ಟದಲ್ಲಿ ಇರುತ್ತೆ. ಬೆಳಗಿನ ಜಾವದಲ್ಲಿ ಲಾರಿಗಳು ಸಿಕ್ಕಾಪಟ್ಟೆ ಹೋಗ್ತಿರ್ತವೆ. ಅದೆಲ್ಲವೂ ಇದರ ನಡುವೆ ಈ ಹುಚ್ಚಾಟ ಅಂತ ನಾನು ಯಾಕೆ ಕರಿತಿದ್ದೀನಿ ಅಂದ್ರೆ, ಬಿಕಾಸ್ ಆಫ್ ಓವರ್ ಸ್ಪೀಡ್. ಹೋಗಿ ಆ ಗಗನ್ ಅನ್ನುವಂತಹ ಯುವಕನಿಗೆ ಗುದ್ದಿದ್ದಾರೆ. ಗಗನ್ ಸ್ಪಾಟ್ ಔಟ್. ಅವನಿಗೆ ಗುದ್ದಿದ ರಭಸಕ್ಕೆ ಮತ್ತು ಅದರ ಆ ಕಡೆ ಈ ಕಡೆ ಜರುಗಿಸೋಕೆ ನೋಡಿರ್ತಾರಲ್ಲ ಸ್ಟೀರಿಂಗ್ ವೀಲು, ಹೋಗಿ ಸೀದಾ ಹೋಗಿ ಒಂದು ಕ್ಯಾಂಟರ್ಗೆ ಗುದ್ದಿದ್ದಾರೆ ಹಿಂದ್ಗಡೆಯಿಂದ. ಕ್ಯಾಂಟರ್ಗೆ ಗುದ್ದಿದ ಫೋರ್ಸ್ ಇದೆಯಲ್ಲ, ಅದೇ ಅವರ ವೇಗವನ್ನ ಸ್ಪಷ್ಟವಾಗಿ ಹೇಳುತ್ತೆ. ಯಾಕಂದ್ರೆ ಕ್ಯಾಂಟರ್ನ ಹಿಂದ್ಗಡೆ 2 ವೀಲುಗಳು ಆಕ್ಸೆಲ್ ಕಟ್ಟಾಗಿ ಪಕ್ಕಕ್ಕೆ ಬಂದ್ಬಿಡ್ತು. ಒಂದು ಕಾರು ಗುದ್ದಿದ್ರೆ ಒಂದು ಕ್ಯಾಂಟರ್ ಲಾರಿಯ ವೀಲ್ಸ್ ಪಕ್ಕಕ್ಕೆ ಬರುತ್ತೆ ಅಂದ್ರೆ ಆ ಕಾರು ಯಾವ ವೇಗದಲ್ಲಿ ಗುದ್ದಿರ್ಬೇಕು. ಆ ಕಾರನ್ನ ದೃಶ್ಯಗಳನ್ನ ನೋಡಿದ್ರೆ ನಿಮ್ಗೆ ಅರ್ಥ ಆಗುತ್ತೆ. ಏನೂ ಇಲ್ಲ ಕಾರಲ್ಲಿ, ಎಲ್ಲ ನಜ್ಜುಗುಜ್ಜಾಗಿ ಹೋಗಿದೆ, ಚಿಂದಿಯಾಗಿ ಹೋಗಿದೆ. ಅಂದ್ರೆ ಆ ಆ ವೇಗದಲ್ಲಿದ್ರು ಅವರು, ಅಷ್ಟು ವೇಗದಲ್ಲಿದ್ರು. ಸರಿ, ಆ ಕ್ಯಾಂಟರ್ಗೆ ಗುದ್ದಿದ್ರಲ್ಲ, ಆಕ್ಸೆಲ್ ಕಟ್ಟಾಗಿ ವೀಲ್ಗಳ ಪಕ್ಕಕ್ಕೆ ಬಂದ್ಬಿಡ್ತಲ್ಲ, ಆ ಕ್ಯಾಂಟರ್ ದಬ್ಬಾಕೊಳ್ತು. ಅದರಲ್ಲಿದ್ದಂತಹ ಡ್ರೈವರ್, ಆತ ಈಗ ಗಂಭೀರ ಗಾಯಗಳಿಂದ ಆಸ್ಪತ್ರೆಯಲ್ಲಿದ್ದಾನೆ. ಆ ವೀಲುಗಳಲ್ಲಿ ನಿಂತಿದ್ವಲ್ಲ, ಅದಕ್ಕೆ ಪಕ್ಕದಿಂದ ಬಂದಂತಹ ಇನ್ನೊಂದು ಬ್ರೆಸ್ಸಾ ಕಾರ್ ಬಂದು ಗುದ್ದಿದೆ. ಅದರಲ್ಲಿದ್ದವರು ಸಹ ಇವತ್ತು ಆಸ್ಪತ್ರೆಯಲ್ಲಿದ್ದಾರೆ. ಇನ್ನು ಈ ಹುಡುಗರಿದ್ರಲ್ಲ XUV ಅಲ್ಲಿ 6 ಜನ, ಚಿಂದಿ, ಒಬ್ರು ಸಹ ಮುಖ ಸಹ ನೋಡೋದಕ್ಕೆ ಸಾಧ್ಯ ಇಲ್ಲ. ಆ ರೀತಿ ಅಪ್ಪಚ್ಚಿಯಾಗಿ ಹೋಗಿದ್ದಾರೆ. ಕ್ಯಾಂಟರ್ ಗಾಡಿಯ ಆಕ್ಸೆಲ್ ಕಟ್ಟಾಗಿ ವೀಲುಗಳು ಪಕ್ಕಕ್ಕೆ ಬರೋ ಸ್ಪೀಡಲ್ಲಿ ಒಂದು ಕಾರು ಹೋಗಿ ಗುದ್ದುತ್ತೆ ಅಂದ್ರೆ ಆ ಕಾರು ಯಾವ ಸ್ಪೀಡ್ ಇರುತ್ತೆ ಅಂತ ನೀವು ಯೋಚನೆ ಮಾಡಿ. ಒಬ್ರದ್ದು ತಲೆಗಳಿಲ್ಲ, ತಲೆ ಎಲ್ಲ ಜಜ್ಜೋಗಿದೆ. 6 ಜನರ ತಲೆ ಜಜ್ಜೋಗಿದೆ. 6 ಜನ ಕಾರಲ್ಲಿದ್ರು, 6 ಜನದ್ದು ಜಜ್ಜೋಗಿದೆ. ಸೊ ಯಾರದು 6 ಜನ ಅಂತಂದ್ರೆ, ಅಶ್ವಿನಿ ನಾಯರ್ ಅನ್ನುವಂತಹ ಕೇರಳ ಮೂಲದ ಹುಡುಗ, ಇಲ್ಲಿ ಬಂದು ಓದ್ಕೊಂಡಿರ್ತಿದ್ದ, 17 ವರ್ಷ. ಅಯ್ಯನ್ ಅಲಿ ಅನ್ನುವಂತಹ, ಅಯ್ಯನ್ ಅಥವಾ ಅಯ್ಯನ್ ಅಲಿ, ಅಲ್ಲಿ ಒಂದೊಂದು ಕಡೆ ಒಂದೊಂದು ಹೆಸರು ಬರ್ತಾ ಇದೆ. ಅಯ್ಯನ್ ಅಲಿ ಇರ್ಬೇಕದು ಆತ.
ಆತನ ಮಾವನ ಕಾರನ್ನೇ ಇವರು ಬಳಸ್ತಾ ಇದ್ದಿದ್ದು. ಆತನ ಮಾವನಿಗೂ ಹೇಳದೆ ಕಾರ್ ತಗೊಂಡು ಹೋಗಿದ್ದಾರೆ, ಮಧ್ಯರಾತ್ರಿಯಲ್ಲಿ ಮನೆ ಬಿಟ್ಟು ಹೋಗಿರೋದು, ಯಾರಿಗೂ ಹೇಳದೆ. ಭರತ್ ಅನ್ನುವಂತಹ ಇನ್ನೊಂದು ಯುವಕ 17 ವರ್ಷ, ಅರ್ಹಾನ್ ಶರೀಫ್ ಅನ್ನುವಂತಹ 17 ವರ್ಷದ ಹುಡುಗ, ಈತರ್ ಜಾರ್ಜ್ ಅನ್ನುವಂತಹ ಇನ್ನೊಂದು ಹುಡುಗ 17 ವರ್ಷ, ಆತನಿಗೂ ಅಜಿತ್ ಬಾಬಿ 17 ವರ್ಷ, ಎಲ್ಲರೂ ಸಹ RV ಕಾಲೇಜಿನಲ್ಲಿ ಸೆಕೆಂಡ್ PUC ಓದ್ತಾ ಇದ್ದಂತಹ ಹುಡುಗರು ಜಾಲಿ ರೈಡ್ ಹೋಗಿದ್ದಾರೆ. ಸೊ ಯಾಕೆ ಹೋದ್ರು ಪೇರೆಂಟ್ಸ್ ನ ಕೇಳಿದ್ರೆ ಯಾರಿಗೂ ಗೊತ್ತಿಲ್ಲ. ಅವ್ರು ಈಗಿರೋ ದುಃಖದಲ್ಲಿ ಅಷ್ಟು ತಲೆ ಕೆಡ್ಸ್ಕೊಳಕ್ಕೂ ಆಗಲ್ಲ ಯಾಕೆ ಹೋಗಿದ್ರು ಅಂತ. ಬಟ್ ಕೇಳಿದಾಗ ಅವರಲ್ಲಿ ಬಂದಂತಹ ಮಾಹಿತಿ ನಮಗ್ ಗೊತ್ತಿಲ್ಲ, ರಾತ್ರಿ ಹೊತ್ತು ಹೋಗಿದ್ದಾರೆ, ಮನೆಯಲ್ಲೂ ಸಹ ಹೇಳಲಿಲ್ಲ, ಏನೂ ಹೇಳದೆ ಹೋಗಿದ್ದಾರೆ. ಸೊ ಎಲ್ರು ಎಕ್ಸ್ಪೆಕ್ಟ್ ಮಾಡ್ತಿರೋದು ಈ ಹೊಸ ಹುಚ್ಚು, ನಾನು ಆಗ್ಲೇ ಹೇಳ್ದಂಗೆ ಬಿರಿಯಾನಿ ತಿನ್ಬೇಕು ಬೆಳಗ್ಗೆ 4 ಗಂಟೆಗೆ. ಅದಕ್ಕೂ ಸಹ ತಡೆ ಹಾಕಿದ್ದಾರೆ ಈಗ ಪೊಲೀಸರು. ಕೋರ್ಟು ಸಹ ಆದೇಶವನ್ನು ಕೊಟ್ಟಿದೆ, ಬೆಳಗ್ಗೆ 4 ಗಂಟೆಗೆಲ್ಲ ನೀವು ಆ ರೀತಿ ತೆಗೆದು ಸಾಕಷ್ಟು ಜನರಿಗೆ ಆಪತ್ತು ತರ್ತಾ ಇದ್ದೀರಿ ಅಂತ. 6 ಗಂಟೆಗಿಂತ ಮೊದಲು ಯಾವ ಬಿರಿಯಾನಿ ಅಂಗಡಿನೂ ತೆಗಿಬಾರ್ದು ಅಂತಿದೆ, ಆನ್ ಪೇಪರ್ ಇದೆ. ಬಟ್ ನಮ್ಮಲ್ಲಿ ಆನ್ ಪೇಪರ್ ಎಷ್ಟೆಲ್ಲ ನಿಯಮಗಳು ಪಾಲನೆ ಆಗುತ್ತೆ ಅನ್ನೋದು ನಮಗೆ ಗೊತ್ತಿದೆಯಲ್ಲ. ಹಾಗಾಗಿ ನೀವು ಬೆಳಗ್ಗೆ 4 ಗಂಟೆಗೆ ಬೇಕು ಅಂದ್ರೆ ಸಿಗುತ್ತೆ, ಸಾಕಷ್ಟು ಕಡೆ ಸಿಗುತ್ತೆ. ಅದೊಂದು ಚಟ ಮಾಡಿ ಇಟ್ಕೊಂಡಿದ್ದಾರೆ, ಅದೊಂದು ಚಟ. ಅದರಲ್ಲೂ ಹೊಸಕೋಟೆ ಬಿರಿಯಾನಿ ಅಂದ್ರೆ ಅದು ಚಟ ಆಗೋಗಿದೆ. ಬೆಳಗ್ಗೆ 2 ಗಂಟೆ ಮಧ್ಯರಾತ್ರಿ ಮನೆ ಬಿಟ್ಟು ಎಲ್ಲೆಲ್ಲಿಂದಲೂ ದೂರದಿಂದ ಕಾರುಗಳಲ್ಲಿ, ಬೈಕುಗಳಲ್ಲಿ ಅಲ್ಲಿಗೆ ಸೇರ್ಕೊಂಡು 4 ಗಂಟೆಗೆ ಹೋಗಿ ತಿನ್ಬೇಕು. ಬಿಸಿ 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 ಇರುತ್ತೆ, 4 ಗಂಟೆಗೆ ಹೋಗಿ ತಿನ್ಬೇಕು. ಅದ್ರ ಮೇಲೆ ರೀಲ್ಸ್ ಮಾಡಬೇಕು, ವಿಡಿಯೋಸ್ ಮಾಡಬೇಕು, ಸೋಷಿಯಲ್ ಮೀಡಿಯಾದಲ್ಲಿ ಹಾಕೊಳ್ಬೇಕು, ಆಗ ಅವ್ರಿಗೆ ಸಮಾಧಾನ. ಅದರ ನಡುವೆ ಈ ತರದ ಘಟನೆಗಳು ನಡೆದಾಗ ಯಾರು ಹೊಣೆ ಅಂದ್ರೆ ಯಾವುದೂ ಇಲ್ಲ. ಈ ಗಗನ್ ಅನ್ನುವಂತಹ ಪಾಪ ಆ ಬೈಕ್ ಸವಾರ, ಅವನ್ ಏನ್ ತಪ್ಪು ಮಾಡಿದ್ದ? ಅವ್ನ್ ಪಾಡಿಗೆ ಅವ್ನ ಕೆಲಸ ಮುಗಿಸ್ಕೊಂಡು ಮನೆಗೆ ಹೋಗ್ತಿದ್ದ. ಮನೆಯಲ್ಲಿ ಕಣ್ಣಿಲ್ಲದ ತಾಯಿ, ವಯಸ್ಸಾಗಿರೋ ತಂದೆ, ಅವ್ರಿಗೆ ದಿಕ್ಕಿಲ್ಲ, ಇದ್ದಿದ್ದೊಬ್ಬನೇ ಮಗ, ಅವನ್ದೇನು ತಪ್ಪಿಲ್ಲ. ಇವ್ರದಾದ್ರೂ ತಪ್ಪಿದೆ ಅಂತ ಹೇಳ್ಬೋದು, ಹುಚ್ಚಾಟ ಅಂತ ಹೇಳ್ಬೋದು, ಯಾಕಂದ್ರೆ ಆ ಸ್ಪೀಡಲ್ಲಿ ಹೋಗ್ತಿದ್ರು, ಆ ಸ್ಪೀಡಲ್ಲಿ ಹೋಗ್ತಿದ್ರು. ಬಟ್ ಈ ಗಗನ್ ಅನ್ನುವಂಥದ್ದು ಎಂಥದ್ದು ಇಲ್ಲ. ಏನೇ ಆಗ್ಲಿ 7 ಜನ ಜೀವ ಕಳ್ಕೊಂಡ್ರು. 6 ಜನ ವಿದ್ಯಾರ್ಥಿಗಳು, ಒಬ್ಬ ಬೈಕ್ ಸವಾರ, ಇನ್ನು ಆ ಕ್ಯಾಂಟರ್ ಡ್ರೈವರ್, ಅವಂದು ಏನು ತಪ್ಪಿಲ್ಲ ಪಾಪ, ಅವನ ಪಾಡಿಗೆ ಅವನು ಹೋಗ್ತಿದ್ದ, ಹಿಂದ್ಗಡೆಯಿಂದ ಗುದ್ದಿರೋದು, ಅವನು ಉರುಳಿಕೊಳ್ತು. ಅವನು ಸಹ ಇವತ್ತು ಆಸ್ಪತ್ರೆಯಲ್ಲಿದ್ದಾನೆ. ಪಕ್ಕದಲ್ಲಿ ಬಿದ್ದಿದ್ದ ವೀಲುಗಳಿಗೆ ಗುದ್ದಿದಂತಹ ಇನ್ನೊಂದು ಬ್ರೆಸ್ಸಾ ಕಾರ್, ಅದರಲ್ಲಿದ್ದವರು ಸಹ ಆಸ್ಪತ್ರೆಯಲ್ಲಿದ್ದಾರೆ ಅಂತ ಮಾಹಿತಿ ಬರ್ತಾ ಇದೆ. ಸೊ ಇದಿಷ್ಟು ಇವತ್ತು ಬೆಳ್ಳಂಬೆಳಗ್ಗೆ ಹೊಸಕೋಟೆ ಬಳಿ ನಡೆದಿರುವಂತಹ ಭೀಕರ ಅಪಘಾತದ ವಿವರಗಳು. ಇಂಥದ್ದೇ ವಿಶೇಷ ಸುದ್ದಿಗಳಿಗಾಗಿ ನೋಡ್ತಾ ಇರಿ ಸುದ್ದಿ ಸರ್ಕಲ್. ನಾನು ನಿಮ್ಮ ಭಾಗ್ಯನಾರಾಯಣ ಬೊಗವರಪೋ.